ಇದು ಆರ್ ಅಶೋಕ್ ಅವರ ಮಾತು. ಅಂದರೆ ಗ್ಯಾರಂಟಿಗಳನ್ನು ಜನ ನೆಚ್ಕೊಂಡಿಲ್ಲ, ಅಭಿವೃದ್ಧಿ ಬೇಕು ಅಂತ. ನಿಜಕ್ಕೂ ಅದರಲ್ಲೂ ಪ್ರಮುಖವಾಗಿ ನಾನು ಶಕ್ತಿ ಯೋಜನೆ ಬಗ್ಗೆ ಮಾತಾಡ್ತಾ ಇದ್ನಲ್ಲ, ಶಕ್ತಿ ಯೋಜನೆ ಎಫೆಕ್ಟ್ನಿಂದಾಗಿ ಸಾರಿಗೆ ಇಲಾಖೆ ಮಾತ್ರ ಫುಲ್ ಪಾಪಾರ ಹೋಗಿದೆ. ಪಾಪ ಸಾರಿಗೆ ನೌಕರರಿಗೆ ಸಂಬಳ ಕೂಡ ಆಗ್ತಾ ಇಲ್ಲ. ಒಂದೆರಡು ಮೂರು ತಿಂಗಳಿಂದ ಸಂಬಳ ಆಗ್ತಿಲ್ವೋ ಏನೋ ಗೊತ್ತಿಲ್ಲ. ನೋಡಿ, ಫ್ರೀ ಟಿಕೆಟ್ ಕೊಟ್ಟ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ಆದಾಯ ನಷ್ಟ ಕೂಡ ಆಗಿದೆ. ಅದಕ್ಕೆ ನಾನು ಹೇಳ್ತಾ ಇದ್ದಿದ್ದು, ಇದಕ್ಕೊಂದು ಪರಿಹಾರ ಕಂಡುಕೊಳ್ಬೇಕು ಅಂತಂದರೆ ಮಹಿಳೆಯರಿಗೆ ಒಂದು ಸಪ್ರೇಟಾಗಿ ಉಚಿತ ಬಸ್ ಅಥವಾ ಶಕ್ತಿ ಬಸ್ಸು ಅಥವಾ ಪಿಂಕ್ ಬಸ್ಸು ಏನೋ ಒಂದು ಮಾಡಿದ್ರೆ ಅಟ್ಲೀಸ್ಟ್ ಒಂದು ಸಮಸ್ಯೆ ತಗ್ಗುತ್ತೆ ಅಂತ ಹೇಳ್ಬೋದು. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ಇನ್ನಷ್ಟು ನಮ್ಮ ಪ್ರತಿನಿಧಿ ವರ್ಷಿತಾ ತಾಕೇರಿ ಲೈವ್ನಲ್ಲಿ. ವರ್ಷಿತಾ, ಸಾರಿಗೆ ಇಲಾಖೆಯಲ್ಲಿ ಸಿಕ್ಕಾಪಟ್ಟೆ ಲಾಸ್ ಆಗಿದೆ, ಸಾರಿಗೆ ನೌಕರರಿಗೆ ಸಂಬಳ ಕೊಟ್ಟಿಲ್ಲ, ಅದಕ್ಕೆ ಕಾರಣ ಶಕ್ತಿ ಯೋಜನೆಯ ಎಫೆಕ್ಟು ಜೊತೆಗೆ ಆದಾಯ ಬರ್ತಾ ಇಲ್ಲ ಅಂತ. ಹಾಗಾದರೆ ಎಷ್ಟು ತಿಂಗಳಿಂದ ಸಂಬಳ ಆಗಿಲ್ಲ ಸಾರಿಗೆ ನೌಕರರಿಗೆ? ಜೊತೆಗೆ ಇದಕ್ಕೆ ಜನ ಏನಂತಾರೆ? ಪರಿಹಾರ ಏನಿದಕ್ಕೆ? ಎಸ್ ಶರತ್, ಇದೇನು ಕಾಂಗ್ರೆಸ್ ಸರ್ಕಾರ ತಂದಂತಹ ಒಂದಷ್ಟು ಗ್ಯಾರಂಟಿ ಯೋಜನೆಗಳೇನಿದೆ, ಇದೇ ಗ್ಯಾರಂಟಿ ಯೋಜನೆಗಳು ಇದೀಗ ಸರ್ಕಾರಕ್ಕೆ ಮುಳುವಾಗಿ ಪರಿವರ್ತನೆ ಆಗ್ತಾ ಇರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಶಕ್ತಿ ಯೋಜನೆ ಅನ್ನುವಂಥದ್ದು. ಯಾಕಂದ್ರೆ ಸಾಮಾನ್ಯವಾಗಿ ಶಕ್ತಿ ಯೋಜನೆಯನ್ನ ಕೊಟ್ಟಾದ ಮೇಲೆ ನಮ್ಮ BMTC ಆಗಿರ್ಬೋದು ಅಥವಾ ಇನ್ನುಳಿದ 4 ನಿಗಮಗಳಲ್ಲೂ ಕೂಡ ಸಾಕಷ್ಟು ಮಹಿಳೆಗಳು ಕೂಡ ಸಂಚಾರವನ್ನ ಮಾಡೋರು ಕೂಡ ಅತಿ ಹೆಚ್ಚಾಗಿದ್ದಾರೆ. ಇದೇ ಒಂದು ಕಾರಣಕ್ಕೆ, ಅಂದ್ರೆ ಆಧಾರ್ ಕಾರ್ಡ್ ಅನ್ನ ತೋರಿಸಿ ಫ್ರೀ ಆಗಿ ಬಸ್ನಲ್ಲಿ ಓಡಾಡೋದ್ರಿಂದ ಎಲ್ಲೋ ಒಂದ್ ಕಡೆ ಸರ್ಕಾರಕ್ಕೆ ಆದಾಯ ಹೊಡ್ತಾ ಬೀಳ್ತಾ ಇದೆ ಅನ್ನುವಂಥದ್ದು ಕೂಡ ಇದೀಗ ಗೊತ್ತಾಗ್ತಾ ಇರುವಂಥದ್ದು. ಯಾಕಂದ್ರೆ ಸಾಮಾನ್ಯವಾಗಿ ಈ ಒಂದು ಸಾರಿಗೆ ನೌಕರರಿಗೆ ಸರಿಯಾದ ಸಮಯಕ್ಕೆ ಸಂಬಳ ಆಗಬೇಕು, ಜೊತೆಗೆ ಅವರ ಹೆಚ್ಚುವರಿ ಏನು ಕೆಲಸ ಮಾಡಿರ್ತಾರೋ ಅಥವಾ ರಜಾ ದಿನಗಳಲ್ಲಿ ಒಂದಷ್ಟು ದಿನ ಕೆಲಸಗಳು ಮಾಡಿರ್ತಾರೆ, ಇನ್ನುಳಿದಂತಹ ಒಂದಷ್ಟು ಪಿಂಚಣಿಗಳು ಕೂಡ ಬರೋದು ಬಾಕಿ ಇರುತ್ತೆ. ಇದೆಲ್ಲದಕ್ಕೂ ಕೂಡ ನೇರ ಪರಿಣಾಮ ಬೀರ್ತಾ ಇರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಈ ಒಂದು ಮಹಿಳೆಯರ, ನಾನು ಈಗಾಗಲೇ ಹೇಳ್ತಾ ಇದ್ದೆ, ಅತಿ ಹೆಚ್ಚಾಗಿ ಓಡಾಡ್ತಾ ಇದ್ದಾರೆ ಅಂತ. ಅದರಲ್ಲೂ ಪ್ರಮುಖವಾಗಿ BMTC ಬಸ್ಗಳಲ್ಲೂ ಕೂಡ ಅತಿ ಹೆಚ್ಚಾಗಿ ಓಡಾಡ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ಇದು ನಿಜಕ್ಕೂ ಸರ್ಕಾರದ ಮೇಲೆ ಸಾಕಷ್ಟು ಪರಿಣಾಮವನ್ನ ಬೀರ್ತಾ ಇದೆ. ಒಂದ್ ಕಡೆಯಾಗಿ ತಾವು ಕೊಟ್ಟಂತಹ ಮಾತನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಸರ್ಕಾರ ಒಂದ್ ರೀತಿಯಾಗಿ ಹರಸಾಹಸವನ್ನ ಪಡ್ತಾ ಇದೆ. ಹೌದು, ಲಾಸ್ ಆದ್ರೂ ಪರವಾಗಿಲ್ಲ, ನಾವು ಇದನ್ನ ಮೇಂಟೈನ್ ಮಾಡ್ತೀವಿ ಅನ್ನುವಂತಹ ಒಂದಷ್ಟು ಮುಂದೆ ತಳ್ಕೊಂಡು ಹೋಗುವಂತಹ ಕೆಲಸವನ್ನ ಸರ್ಕಾರ ಮಾಡ್ತಾ ಇದ್ರೆ, ಮತ್ತೊಂದ್ ಕಡೆಯಾಗಿ ಸಾರಿಗೆ ಇಲಾಖೆ ಕೂಡ ಇದನ್ನ ಎಲ್ಲೋ ಒಂದ್ ಕಡೆ ಮ್ಯಾನೇಜ್ ಮಾಡುವಲ್ಲಿ ನಿಜಕ್ಕೂ ಏನು ಸಾಕಷ್ಟು ಟೆನ್ಷನ್ಗೆ ಒಳಗಾಗ್ತಾ ಇದೆ. ಯಾಕಂದ್ರೆ ಇತ್ತ ಸರ್ಕಾರದ ನಿಯಮವನ್ನು ಕೂಡ ಪಾಲನೆ ಮಾಡಬೇಕು, ಅಥವಾ ಒಂದ್ ಕಡೆಯಾಗಿ ಮಹಿಳೆಯರಿಗೆ ಏನು ಉಚಿತ ಓಡಾಡ್ಲಿಕ್ಕೆ ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದಾರೆ ಅದನ್ನು ಕೂಡ ಮೇಂಟೈನ್ ಮಾಡಬೇಕು. ಮತ್ತೊಂದ್ ಕಡೆಯಾಗಿ ನೌಕರರಿಗೆ ಸರಿಯಾದ ಸಮಯಕ್ಕೆ ಸಂಬಳ ಹಾಕಬೇಕು, ಅವರ ಒಂದಷ್ಟು ಬೇಡಿಕೆಗಳನ್ನ ಈಡೇರಿಸಬೇಕು ಅನ್ನುವಂಥದ್ದು ಕೂಡ ಇದೀಗ ತಲೆಯಲ್ಲಿ ಸಾಕಷ್ಟು ಓಡ್ತಾ ಇರುವಂಥದ್ದು. ಎಲ್ಲೋ ಒಂದ್ ಕಡೆ ಈ ಸಾರಿಗೆ ನೌಕರರನ್ನ ಸಾಕಷ್ಟು ಹಿಂಬದಿಗೆ ಹಾಕಿ ನೋಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅವರಿಗೆ ಸಂಬಳ ಸರಿ ಹಾಕ್ತಾ ಇರೋದಾಗಿರ್ಬೋದು, ಪಿಂಚಣಿಗಳನ್ನ ಸರಿ ಕೊಡದೆ ಇರೋದಾಗಿರ್ಬೋದು, ಇದೆಲ್ಲದಕ್ಕೂ ಕೂಡ ನೇರ ಕಾರಣ ಶಕ್ತಿ ಯೋಜನೆ ಆಗ್ತಾ ಇದೆ. ಹಾಗಾಗಿ ಇನ್ನು ಮುಂದೆ ಏನಾದ್ರೂ ಶಕ್ತಿ ಯೋಜನೆಯನ್ನ ತಡೆಗಟ್ಟಿ ಇದಕ್ಕೆ ಏನಾದ್ರೂ ಆಲ್ಟರ್ನೇಟ್ ಆಗಿ ಮಾಡುತ್ತಾ, ಅಥವಾ ಶರತ್ ನೀವು ಹೇಳ್ದಂಗೆನೆ ಪಿಂಕ್ ಬಸ್ಸು ಅಥವಾ ಮಹಿಳೆಯರಿಗೆ ಒಂದಷ್ಟು ಸಪರೇಟ್ ಬಸ್ಗಳನ್ನ ಮಾಡೋ ವ್ಯವಸ್ಥೆ ಆಗಿರ್ಬೋದು, ಅಥವಾ ಮಹಿಳೆಯರಿಗೆ ಅಂತಾನೆ ಒಂದಷ್ಟು ರೀತಿಯಾಗಿ ಸಪರೇಟ್ ಬಸ್ಸನ್ನ ಆಯೋಜನೆ ಮಾಡಿ ಆ ಬಸ್ನಲ್ಲಿ ಮಾತ್ರ ಮಹಿಳೆಯರು ಓಡಾಡಬೇಕು ಅನ್ನುವಂತಹ ಒಂದಷ್ಟು ಯೋಜನೆ ಏನಾದ್ರೂ ತರ್ತಾರ, ಒಂದಷ್ಟು ಪ್ಲಾನ್ಗಳು ಏನಾದ್ರೂ ಇದೆಯಾ ಅನ್ನುವಂಥದ್ದನ್ನ ಕೂಡ ಕಾದು ನೋಡ್ಬೇಕಾಗುತ್ತೆ. ಒಟ್ಟಾರೆಯಾಗಿ ಶಕ್ತಿ ಯೋಜನೆಯಿಂದ 4 ನಿಗಮದ ಬಸ್ಗಳಲ್ಲೂ ಕೂಡ ಸಾರಿಗೆ ಇಲಾಖೆಗೆ ತುಂಬಾ ಹೊಡ್ತಾ ಬೀಳ್ತಾ ಇದೆ. ಶರತ್, ಎಸ್, ಥ್ಯಾಂಕ್ ಯು ವರ್ಷಿತಾ ಡೀಟೇಲ್ಸ್ಗಾಗಿ.